ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಮೊದಲಿಗೆ ನಾಡಿನ ಜನತೆಗೆ, ನಮ್ಮ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷದ ಮೊದಲ ಹಬ್ಬ ನಮ್ಮೆಲ್ಲರ ಬಾಳಲ್ಲಿ ಸಂತಸವನ್ನ ತರಲಿ, ನಾವು ಅಂದುಕೊಂಡಿದ್ದನ್ನೆಲ್ಲ ಈಡೇರಿಸುವಂತ ಶಕ್ತಿಯನ್ನ ದೇವರು ಕರುಣಿಸಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋಗೆ ನಿಮಗೆ ಮತ್ತೊಮ್ಮೆ ಆತ್ಮೀಯವಾದಂಥ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈ ಪ್ರಪಂಚದಲ್ಲಿ ಒಂದು ವಿಶ್ವಾಸದ ಮಾತಿದೆ, ಒಂದು ನಂಬಿಕೆಯ ಮಾತು ಅದು. ಅಂದ್ರೆ ನಮಗೆ ಪ್ರಪಂಚದಲ್ಲಿ ಯಾರಿಂದ ತೊಂದರೆ ಆದ್ರೂ ತಂದೆ ತಾಯಿಯಿಂದ ತೊಂದರೆ ಆಗಲ್ಲ ಅನ್ನುವಂಥ ಒಂದು ದೊಡ್ಡ ನಂಬಿಕೆ. ಆದರೆ ಆ ನಂಬಿಕೆಗೆ, ಮಾತಿಗೆ, ಆ ವಿಶ್ವಾಸದ ಮಾತಿಗೆ ಇವತ್ತೆಲ್ಲ ಒಂದು ಕಡೆ ಕಳಂಕ ಬಂದಿದೆ, ಅಥವಾ ಆ ಮಾತು ನಶಿಸಿ ಹೋಗ್ತಾ ಇದೆ ಅಂತಂದ್ರೆ ತಪ್ಪಾಗೋದಿಲ್ಲ ಅಂತ ಅನ್ಸುತ್ತೆ. ಏನಿದು ಘಟನೆ? ಸಹಜವಾಗಿ ತಂದೆ ತಾಯಿಗಳು ಯಾರು ಮಕ್ಕಳನ್ನ ಕೊಲ್ಲೋದಿಕ್ಕೆ ಮುಂದಾಗಲ್ಲ. ಅಂಥದ್ರಲ್ಲಿ ಈ ತಂದೆ ತಾಯಿ 4 ಮಕ್ಕಳುಗಳನ್ನ ಎತ್ಕೊಂಡಿದ್ದಾರೆ, 4 ಮಕ್ಕಳುಗಳನ್ನ ಉಡ್ಸ್ಕೊಂಡಿದ್ದಾರೆ. ಆ 4 ಮಕ್ಕಳುಗಳನ್ನ ನಿನ್ನೆ ಕಾಲುವೆಗೆ ಎಸೆದು ತಾವು ಪ್ರಾಣ ಬಿಡೋದಕ್ಕೆ ಹೋಗಿದ್ದಾರೆ. ಬಟ್ ಇಬ್ರು ಬದುಕುಳಿದ್ಬಿಟ್ಟಿದ್ದಾರೆ. ಮಕ್ಕಳುಗಳು ಸತ್ತೋಗ್ಬಿಟ್ಟಿದ್ದಾವೆ. ಅದರಲ್ಲಿ 2 ಮುದ್ದಾದ ಅವಳಿ ಜವಳಿ ಮಕ್ಕಳು, ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಈ 4 ಮಕ್ಕಳ ವಯಸ್ಸು 10 ವರ್ಷವೂ ದಾಟಿಲ್ಲ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಬ್ಯಾಕ್ ಟು ಬ್ಯಾಕ್ ಮಕ್ಕಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಾದ ನಂತರ ಏನೇನು ಪರಿಸ್ಥಿತಿ ಬಂತೋ ಗೊತ್ತಿಲ್ಲ. ಅದೆಲ್ಲವನ್ನು ಕೂಡ ನಾನು ನಿಮಗೆ ವಿಸ್ತಾರವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೂ ಮೊದಲೇ ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ವಿಡಿಯೋವನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ನಮ್ಮ ವೀಕ್ಷಕರಲ್ಲಿ ಒಂದು ಮನವಿ, ದಯವಿಟ್ಟು 1 ಸೆಕೆಂಡ್ ಕೂಡ ಇದನ್ನ ಸ್ಕಿಪ್ ಮಾಡದೆ, ಮಿಸ್ ಮಾಡದೆ ನೋಡಿ. ಯಾಕೆಂತಂದ್ರೆ ಕಾನೂನು ಇವರಲ್ಲಿ ಯಾರು ಅಪರಾಧಿ ಅಂತ ಕಂಡುಹಿಡಿಯುತ್ತಿಲ್ವೋ ಗೊತ್ತಿಲ್ಲ. ಬಹುಶಃ ಈ ವಿಡಿಯೋವನ್ನ ಮುಗಿಸುವಷ್ಟರಲ್ಲಿ ನೀವುಗಳು ಕರೆಕ್ಟಾಗಿ ಗೆಸ್ ಮಾಡಿದ್ರೆ ಇಲ್ಲಿ ಅಪರಾಧಿಗಳು ಯಾರು ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಯಾರು ಅಪರಾಧಿ ಇರ್ಬೋದು ಅನ್ನೋದನ್ನ ಮರೆಯದ ಕಮೆಂಟ್ ಬಾಕ್ಸ್ ನಲ್ಲಿ ಬರೆದು ತಿಳಿಸಿ. ಇವ್ರಿಗೆ ಸಾಮಾಜಿಕವಾಗಿ ಶಿಕ್ಷೆ ಆಗ್ಬೇಕು, ಜನಗಳಿಗೆ ಗೊತ್ತಾಗಬೇಕು ಇಂಥ ವಿಕೃತ ತಂದೆ ತಾಯಿಗಳಿದ್ದಾರ ನಮ್ಮ ಮಧ್ಯದಲ್ಲಿ ಅಂತ. ಕಾನೂನು ಇವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡುತ್ತೆ ಇಲ್ವೋ ಗೊತ್ತಿಲ್ಲ ನನಗಂತೂ. ಬಟ್ ಜನರು ಇವ್ರುಗಳಿಗೆ ಸಿಕ್ಕಲ್ಲಿ ಉಗಿಬೇಕು, ಇಂಥ ಮಕ್ಕಳುಗಳನ್ನ ಸಾಯಿಸ್ಬಿಟ್ರ ಅಂತ ಅನ್ಬೇಕು ಅವ್ರಿಗೆ. ಯಾಕಂತಂದ್ರೆ ನಾನು ಯಾಕೆ ಇಷ್ಟೊಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅಂತಂದ್ರೆ ಸುದ್ದಿ ಇದೆ ಆ ರೀತಿ. ಮೊದಲಿಗೆ ಆ ಮಕ್ಕಳುಗಳ ಫೋಟೋ ಹಾಕ್ಬಿಡ್ತೀನಿ ನೋಡಿ. ನಾನು ಯಾವ ಕಾರಣಕ್ಕೂ ಮಕ್ಕಳುಗಳ ಮುಖಕ್ಕೆ ಬ್ಲರ್ ಮಾಡಲ್ಲ. ಯಾಕೆಂದ್ರೆ ಅಷ್ಟೊಂದು ಚೆನ್ನಾಗಿರೋ ಮಕ್ಕಳುಗಳಿಗೆ ಮುಖಕ್ಕೆ ಬ್ಲರ್ ಹಾಕ್ಬಿಟ್ಟು ನಿಮಗೆ ವಿಡಿಯೋ ತೋರಿಸಿದ್ರೆ ನಿಮ್ಗೆ ಏನೋ ಅನ್ಸಲ್ಲ, ಅಯ್ಯೋ ನಾ ಎಲ್ಲಾರಂಗೆ 4 ಮಕ್ಕಳು ಬಿಡು ಅಂತ. ಬಟ್ ಬ್ಲರ್ ಹಾಕದೆ ನೀವು ನೋಡ್ತಿರಲ್ಲ ಆ ಮಕ್ಕಳ ಮುಖವನ್ನು, ಅವಾಗ ಅನ್ಸುತ್ತೆ ನಿಮ್ಗೆ, ಅಯ್ಯೋ ಇಷ್ಟೊಂದು ಮುದ್ದಾದ ಮಕ್ಕಳುಗಳನ್ನ ಸಾಯಿಸೋದಕ್ಕೆ ಈ ಪಾಪಿಗಳಿಗೆ ಹೆಂಗಾರು ಮನ್ಸ್ ಬತ್ತಪ್ಪ ನಿಮ್ಗೆ ಅಂತ ಅನಿಸುತ್ತೆ. ಸೊ ನೋಡ್ತಾ ಇದಿರಲ್ಲ ನೀವು, ಈ 2 ಅವಳಿ ಜವಳಿ ಗಂಡು ಮಕ್ಕಳುಗಳು ಏನ್ ಹಬ್ಬ ಅಂತಾರೆ. ನನ್ನ ಪ್ರಕಾರ ಮಕ್ಕಳುಗಳಿಗೆ ಇನ್ನೂ 4 ರಿಂದ 5 ವರ್ಷ ವಯಸ್ಸು ದಾಟಿಲ್ಲ. 2 ಅವಳಿ ಜವಳಿ 3ನೇ ಹೆರಿಗೆಯಲ್ಲಿ ಹುಟ್ಟಿರುವಂತ ಮಕ್ಕಳಿವು. ಈ ಗಂಡ ಹೆಂಡತಿಗೆ, ಆ ಗಂಡ ಹೆಂಡತಿ ಯಾರು ಅನ್ನೋದನ್ನ ಹೇಳ್ತೀನಿ ಕೇಳಿ. ಅದಕ್ಕಿಂತ ಮೊದಲ ಹೆರಿಗೆಯಲ್ಲಿ ಒಂದು ಹೆಣ್ಮಗು, 2ನೇ ಹೆರಿಗೆಯಲ್ಲೂ ಕೂಡ ಒಂದು ಹೆಣ್ಮಗು, 3ನೇ ಹೆರಿಗೆಯಲ್ಲಿ ಈ 2 ಅವಳಿ ಜವಳಿ ಮಕ್ಕಳು. ಸೊ ಟೋಟಲ್ 4 ಜನ ಮಕ್ಕಳಿಗೆ ಭಗವಂತ ನೋಡಿ ಎಂತೆಂಥವ್ರಿಗೋ ಮಕ್ಕಳು ಕೊಡಲ್ಲ, ಇಂಥ ಪಾಪಿಗಳು ಕೊಟ್ಬಿಡ್ತಾನೆ. ಅದರಲ್ಲೂ ಅವಳಿ ಜವಳಿ ಬೇರೆ ಕೊಟ್ಟವನೇ ದೇವ್ರು. ಅದ್ಯಾವ ಸುಖ ಕೊಟ್ಟಪ್ಪ ದೇವ್ರೆ. ಸರಿ, ಇಲ್ಲಿ ಆಸ್ಪತ್ರೆ ಬೆಡ್ ಮೇಲೆ ಮಲ್ಕೊಂಡು ಏನೋ ಹೇಳ್ತಿದ್ದಾಳಲ್ಲ ಈ ಮಹಾತಾಯಿ ಹೆಸರು ಬಂದು ಭಾಗ್ಯಶ್ರೀ ಅಂತ, ಆ ಮಕ್ಕಳ ತಾಯಿ. ಓಕೆ, ಇಲ್ಲೊಬ್ಬ ರೋದಿಸ್ತಾ ಕೂತಿದ್ದಾನಲ್ಲ ಪಾಪ ಆಚೆ ಕಡೆ, ಈ ವ್ಯಕ್ತಿಯ ಹೆಸರು ಬಂದು ಲಿಂಗರಾಜು, ಆ ಮಕ್ಕಳ ತಂದೆ. ಸೊ ಈ 4 ಜನ ನೋಡ್ಕೊಂಡ್ರಿ ಈಗ ನೀವು, ಗೊತ್ತಾಯ್ತು ಈಗ ಮಕ್ಕಳು ಯಾರು, ಅಪ್ಪ ಅಮ್ಮ ಯಾರು ಅಂತ. ಇವರು ಮೂಲತಃ ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ತೆಲಗಿ ಎನ್ನುವಂಥ ಒಂದು ಗ್ರಾಮದವರು. ಈ ಹುಡುಗಿ ಬಂದು ಮೂಲತಃ ರಾಯಚೂರು ಕಡೆಯವರಂತೆ. ವಿಜಯಪುರಕ್ಕೆ ಹುಡುಗಿಯನ್ನ ಮದುವೆ ಮಾಡಿರ್ತಾರಂತೆ ಈ ಒಂದು ಫ್ಯಾಮಿಲಿಗೆ, ತೆಲಗಿ ಎನ್ನುವಂಥ ಒಂದು ಗ್ರಾಮಕ್ಕೆ. ಆತ ಏನೋ ಗ್ರಾಮ ಪಂಚಾಯತಿ ಸದಸ್ಯ ಅಂತ ಹೇಳ್ತಿದ್ರು. ಓಕೆ, ಸೆಕೆಂಡ್ರಿ, ಅದನ್ನ ಪಕ್ಕಕ್ಕೆ ಇಟ್ಬಿಡೋಣ. ಹೆಚ್ಚು ಕಡಿಮೆ 25 ರಿಂದ 30 ಲಕ್ಷ ಸಾಲವನ್ನ ಇವ್ನು ಮಾಡ್ಕೊಂಡಿದ್ದಾನೆ ಈ ವ್ಯಕ್ತಿ. ತೀರ್ಸೋದಿಕ್ಕಾಗಿಲ್ಲ. ನೆಕ್ಸ್ಟ್ ಆಪ್ಷನ್ ಏನು? ನನ್ನ ಪಾಲಿಗೆ ಬರ್ಬೇಕಾದಂತ ಆಸ್ತಿಯನ್ನ ನಮ್ಮ ಅಪ್ಪನ ಹತ್ರ ಕೇಳ್ತೀನಿ ಇರು ಅಂತ ಅನ್ಕೊಂಡು ಅವ್ರ ಅಪ್ಪನ ಹತ್ರ ಆಸ್ತಿಯನ್ನ ಕೇಳೋಕೆ ಹೊರಟಿದ್ದಾನೆ. ಅವ್ರ ಅಪ್ಪ ಏನ್ ಹೇಳಿದ್ದಾರೆ, ನಾನು ಬದುಕಿರೋ ತನಕ ಯಾವ ಕಾರಣಕ್ಕೂ ನಾನು ನನ್ನ ಆಸ್ತಿಯನ್ನ ಭಾಗ ಮಾಡುವುದಿಲ್ಲ, ನಾನು ಸತ್ ಮೇಲೆ ನೀವು ಹೆಂಗಾರ ಹಂಚ್ಕೊಳ್ಳಿ, ನಾನು ಬದುಕಿರೋ ತನಕ ಇರೋದೊಂದು 2 ಎಕರೆನ 3 ಎಕರೆನ ನಾನು ಹಂಚಿಕ್ಕಿಲ್ಲ ಅಂತ ಅವ್ರ ಅಪ್ಪ ಖಂಡಿತ ತುಂಡು ಮಾಡ್ದಂಗೆ ಹೇಳ್ಬಿಟ್ಟವ್ರೆ. ಅದಾದ ನಂತರ ಈ ಮಹಿಳೆ 1-2-3 ಸಲ ಇವರನ್ನ ಎದರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅಂದ್ರೆ ಆಸ್ತಿ ಭಾಗ ಕೊಡ್ಲಿಲ್ಲ ಅಂದ್ರೆ ನಾವು ಕುಟುಂಬದಲ್ಲಿ ಹಿಂಗಾಗ್ಲಿಲ್ಲ ಅಂದ್ರೆ ನಾವು ಹಿಂಗಾಗೋಯ್ತೀವಿ ಅಂತ ಅನ್ಕೊಂಡು 2-3 ಸರಿ ಈಗಾಗಲೇ ಬಾವಿಗೋ ಕೆರೆಗೋ ಆರೋದಕ್ಕೆಲ್ಲ ಪ್ರಯತ್ನ ಪಟ್ಟಿದ್ದಾಳೆ ಈ ಮಹಿಳೆ. ನೆನ್ನೆ ನಡೆದಿರ್ತಕ್ಕಂಥದ್ದು 3ನೇ ಬಾರಿ. ಆದ್ರೆ ದುರ್ದೈವ ನೋಡಿ, ಈ ಮಹಿಳೆ ಬದುಕ್ಬಿಟ್ಟವಳೆ 3 ಸಲನೂ, ಆ ಮಕ್ಕಳು ಸತ್ತೋಗ್ಬಿಟ್ಟು. ಸರಿ, ನೆಕ್ಸ್ಟ್ ಏನಾಯ್ತು? ನಮ್ಮಪ್ಪ ಆಸ್ತಿ ಕೊಟ್ಟಿದ್ರೆ ನಾವ್ ಹೆಂಗಾದ್ರೂ ಮಾಡಿ ಅದನ್ನ ಮಾರಿ ಸಾಲ ತೀರ್ಸ್ಕೊಂಬೋದಿತ್ತು, ಒಂದು 25-30 ಲಕ್ಷನ. ಉಳಿದ ಹಣದಲ್ಲಿ ನಾವಿಬ್ರು ಎಲ್ಲರೂ ಹೋಗಿ ಬಿಸ್ನೆಸ್ನ ಮಾಡ್ಕೊಂಡು ಬದುಕ್ಬೋದು ಅನ್ನೋದು ಇವರ ಒಂದು ಗೆಸ್ ಆಗಿತ್ತು. ಆದರೆ ಅದು ವಿಫಲವಾಯಿತು. ಆ ಕಾರಣ ಆಗ್ಲಿಲ್ಲ ಅದು ಉದ್ದೇಶ. ಅದಾದ ನಂತರ ಏನಾಗೈತೆ, ಇಬ್ರು ಗಂಡ ಹೆಂಡತಿ ಕೂತ್ಕೊಂಡು ಪ್ಲಾನ್ ಮಾಡ್ಕೊಂಡವ್ರೆ. ಏನ್ ಪ್ಲಾನು? ನಾವು ಬದುಕೋದ್ ಬೇಡ, ಸತ್ತೋಗ್ಬಿಡೋಣ. ಯಾಕೆಂದ್ರೆ ಸಾಲ ತೀರ್ಸಕ್ ಆಗ್ತಿಲ್ಲ, ಆ 30 ಲಕ್ಷ ನಾನು ಎಲ್ಲ ಅರೇಂಜ್ ಮಾಡ್ಲಿ. ಕೆಲವ್ರು ಹೇಳಿದ್ದು ಅವ್ನು ಇಸ್ಪೀಟ್ ಆಡ್ಕೊಳ್ಳೋದಕ್ಕೆ ಶೋಕಿಗೆ ಯಾವುದಕ್ಕೋ ಮಾಡ್ಕೊಂಡವನೆ ಅಂತ. ಇನ್ನು ಕೆಲವರು ಹೆರಿಗೆಗೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ನಲ್ಲ ಆ ಟೈಮ್ನಲ್ಲಿ ದವಾಖಾನೆಗೆ ಫೀಸ್ ಕಟ್ಟೋದಕ್ಕೆ ಅಷ್ಟೊಂದು ಸಾಲ ಮಾಡ್ಕೊಂಡವನೆ ಅಂತ ಇನ್ನು ಕೆಲವ್ರು ಹೇಳಿದ್ದು. ಅಂದ್ರೆ ಅವ್ರ ಕಡೆಯವ್ರು ಬೇಕಾದ್ರೆ ಅವ್ರಿಗೆ ಹೇಳ್ಕೊಳ್ತಾರಲ್ಲ, ಎತ್ತವ್ರಿಗೆ ಹೆಗಣ ಬುದ್ದು ಅನ್ನಂಗೆ ಅವ್ರವ್ರ ಕಡೆಯವ್ರಿಗೆ ಅವ್ರವರು ಸಮಾಧಾನ ಮಾಡ್ಕೊಳ್ಳುವಂಥದ್ದು, ಅವರನ್ನ ಬಚಾವ್ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಕಾರಣಗಳನ್ನ ಹೇಳುವಂಥದ್ದು ಸಹಜ.
ಸರಿ, ಇಬ್ರು ಕುತ್ಕೊಂಡು ಪ್ಲಾನ್ ಮಾಡ್ಕೊಂಡವ್ರೆ. ಮೊದಲು ಹೋಗಿ ಬೂದಿ ಹಾಳಕ್ಕೆ ಹೋಗಿ ಅಲ್ಲಿ ಯಲ್ಲಮ್ಮನ ದರ್ಶನ ಮಾಡ್ಕೊಂಡ್ ಬರೋಣ. ಅಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಬೂದಿಯಾಳ ಅಂತ ಒಂದು ಗ್ರಾಮ, ಅಲ್ಲಿ ಯಲ್ಲಮ್ಮ ದೇವಿ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡ್ ಬರೋಣ. ಅದಾದ ನಂತರ ನಾವಿಬ್ರು ಹೋಗಿ ಸಾತು ಹೋಗ್ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡವ್ರಿ. ಸರಿ, ಏನಾಯ್ತೋ ಗೊತ್ತಿಲ್ಲ, ನೆನ್ನೆ ಹೋಗಿ ಈತ ವಿಷದ ಬಾಟ್ಲು ತಂದಂತೆ. ವಿಷದ ಬಾಟ್ಲು ತಂದ್ಬಿಟ್ಟು 2 ಮಕ್ಕಳಿಗೆ ವಿಷವನ್ನು ಕುಡಿಸಿದ್ನಂತೆ. ಅದಾದ ನಂತರ ಆಕೆ ಹೇಳ್ತಿರೋಂಥದ್ದು, ಆಕೆ ಸ್ಟೇಟ್ಮೆಂಟು, ಅದಾದ ನಂತರ 4 ಮಕ್ಕಳನ್ನ ಆ ನಿಡಗುಂದಿ ತಾಲೂಕಿನ ಆ ಬೇನಾಳ ಅನ್ನುವಂಥ ಒಂದು ಗ್ರಾಮ ಐತೆ, ಅಲ್ಲಿ ಈ ಆಲಮಟ್ಟಿ ಎಡದಂಡೆ, ನೀವು ಗಮನಿಸಿರ್ತೀರ ಆಲಮಟ್ಟಿ ಜಲಾಶಯ ಅಂತ. ಆ ಆಲಮಟ್ಟಿ ಎಡದಂಡೆಯ ಅಲ್ಲೊಂದು ಕ್ಯಾನಲ್ ಹೋಗುತ್ತೆ, ಆ ಕ್ಯಾನಲಲ್ಲಿ ಕೃಷ್ಣಾ ನದಿ ಹೋಗುತ್ತೆ. ಅದಕ್ಕೆ ಫಸ್ಟು 4 ಮಕ್ಕಳನ್ನ ಎಸೆದ್ನಂತೆ. ಅದಾದ್ಮೇಲೆ ಈ ಮಹಿಳೆಯನ್ನ ತಳ್ಳುದ್ನಂತೆ, ಅವನು ಎಸ್ಕೇಪ್ ಆಗ್ಬಿಡ್ನಂತೆ. ಈ ಮಹಿಳೆ ಕೊಡ್ತಾರ ಸ್ಟೇಟ್ಮೆಂಟ್. 4 ಮಕ್ಕಳು ಸತ್ತೋದೋಗ್ಬಿಡಿ, ಅವಳು ಬದುಕಲಿಲ್ಲ. ಅವು ಈಕೆ ಬಿದ್ದಂಥವಳು ಪ್ರಾಣಾಪಾಯದಿಂದ, ಅಂದ್ರೆ ಪ್ರಾಣದ ಮೇಲೆ ಭಯ ಬಂದೈತೆ ಇವಾಗ. ಸಾಯ್ಬೇಕು ಅಂತ ಮಾಡೋದಲ್ಲ, ಇನ್ಮೇಲೆ ನಾನು ಬದುಕಬೇಕು ಅಂತ ಅನಿಸ್ಬಿಟ್ಟದೆ. ಪ್ರಯತ್ನ ಪಟ್ಟವಳು. ಆ ಟೈಮ್ನಲ್ಲಿ ಅಲ್ಲೇ ಇದ್ದಂಥ ಫಾರೆಸ್ಟ್ ಗಾರ್ಡ್ ಒಬ್ರು, ಸುತ್ತಮುತ್ತ ಸ್ಥಳೀಯರು, ಅವರು ಇವರು ಮೀನುಗಾರರು ಎಲ್ಲನೂ ಕೂಗಿದಾಗ ತಕ್ಷಣ ಯಾರೋ ಓಡ್ ಬಂದು ಎಲೆಕ್ಟ್ರಿಕ್ ವೆಹಿಕಲ್ ಗಾಡಿ ಇರ್ತಾವೆ ನೋಡಿ, EV ಗಾಡಿ, ಸ್ಕೂಟ್ರು, ಆ ಡಿಕ್ಕಿಲಿ ಚಾರ್ಜರ್ ವೈರ್ ಇತ್ತಂತೆ. ಅದನ್ನ ಯಾರೋ ತಕ್ಷಣಗಳು ಕೊಟ್ಟು ಬದುಕಿಸ್ಕೊಂಡಿದ್ದಾರೆ ಭಾಗ್ಯಶ್ರೀ ಅಂತೋಣ. ಆ ಕ್ಯಾನಲಿಂದ ಮೇಲಕ್ಕೆ ಬದುಕಿ ಬಂದ್ಲು. ಅಯ್ಯೋ ನನ್ನ ಮಕ್ಕಳು ಉಂಟೋ, 4 ಮಕ್ಕಳು ಉಂಟೋ ಅಂತ ಹೇಳ್ಕೊಂಡು ಬದುಕು ಬಂದ್ಲಿ ಅಮ್ಮ. ಅದಾದ ನಂತರ ಈಕೆಯನ್ನ ವಿಜಯಪುರ ಜಿಲ್ಲಾಸ್ಪತ್ರೆಗೆ ಸೇರಿಸ್ತಾರೆ. ನೀರು ಪಾರ್ ಕುಡಿದ್ಬಿಟ್ಟಿರ್ತಾಳೆ, ಸುಸ್ತಾಗ್ಬಿಟ್ಟಿರ್ತಾಳೆ, ICUಗೆ ಇಟ್ಬಿಟ್ಟು ಚಿಕಿತ್ಸೆ ಕೊಡ್ಸೋಣ ಅಂತ ಅಂದ್ಬಿಟ್ಟು ಸೇರಿಸ್ತಾರೆ. ಆ ಸಂದರ್ಭದಲ್ಲಿ ಈ ಕಡೆ ಗಂಡ ರೋಧಿಸ್ತಾ ಇರ್ತಾನೆ, ಅಯ್ಯೋ ನಾನು ಪೆಟ್ರೋಲ್ ಖಾಲಿ ಆಯಿತು ಅಂತ ಪೆಟ್ರೋಲ್ ತರೋಕೆ ಹೋಗಿದ್ದೆ, ಅಷ್ಟ್ರಲ್ಲಿ ಈ ರೀತಿ ಮಾಡ್ಕೊಬಿಟ್ಟವಳು ನನ್ನ ಹೆಂಡ್ತಿ. ಅಂದ್ರೆ ನಿಮ್ಗೆ ಈಗ ಅರ್ಥ ಆಯ್ತು, ಅವಳು ಕೊಟ್ಟಂತ ಸ್ಟೇಟ್ಮೆಂಟ್ ಆ ರೀತಿ ಇತ್ತು. ಇವನು ಕೊಟ್ಟಿರುವಂಥ ಸ್ಟೇಟ್ಮೆಂಟು, ನಾನು ಪೆಟ್ರೋಲ್ ಖಾಲಿ ಆಯಿತು ನಿಂತ್ಕೊಂಡಿರೋ ಅಂತ ಅಂದ್ಬಿಟ್ಟು ಹೋಗಿದ್ದೆ, ಅಷ್ಟರಲ್ಲಿ ಹಿಂಗೆ ಬಿದ್ದೋಗ್ಬಿಟ್ಟವಳೆ ನನ್ನ ಹೆಂಡ್ತಿ. ನಾನು ಬೈಕ್ನ ಇಲ್ಲೇ ನಿಲ್ಲಿಸ್ಬಿಟ್ಟು ಪೆಟ್ರೋಲ್ ತರೋಕೆ ಹೋಗಿದ್ದೆ, ನನಗೆ ಯಾರೋ ಫೋನ್ ಮಾಡಿ ಹಿಂಗೆ ಆಗೋಗೈತೆ ಓಡ್ ಬನ್ನಿ ಅಂತಂದ್ರು, ನಾನು ಬಂದು ನೋಡೋ ಅಷ್ಟರಲ್ಲಿ ಇಷ್ಟೆಲ್ಲ ಆಗೋಗೈತೆ ಅಂತ ಗಂಡ ಹೇಳ್ತಾನೆ. ಅದು ಮಾಧ್ಯಮಗಳಲ್ಲಿ ಪ್ರಸಾರ ಆಗುತ್ತೆ. ನಿನ್ನೆ ಜಗಳಾಗಿ ತನ್ನ ತಮ್ಮರ ಜಗಳ ಆತ್ರಿ. ಜಗಳಾಗಿ ಅವರು ಆಸ್ತಿ ಕೊಡಲ್ಲ ತಂದು 3 ತಿಂಗಳ ಮ್ಯಾಗ ಆತ್ರಿ. ಕೊಡೋದಿಲ್ಲ, ಮನೆ ಕೊಡೋದಿಲ್ಲ, ಆಸ್ತಿ ಕೊಡಲ್ಲ, ಎಲ್ಲರೂ ಸಾಯ್ರಿ, ಬಾಯ ಬೀಳ್ ಸತ್ರ ಸಾಯ್ರಿ. 2 ಮಕ್ಕಳೇ ತಂದು ನನ್ನ ಹೆಂಡ್ತಿಗೆ ಅನ್ನೋದು ಮಾಡಿದ್ಲ. ನಾ ಇರ್ಲಾರ್ದಾಗ ನನ್ನ ಹೆಂಡ್ತಿ ಬಾಯಿ ಬೀಳಾಕ್ ಹೋಗೋದು ಮಾಡೋದು ಮಾಡಾಕತ್ತಿದ್ಲ. ನೋಡುವ ಊರ್ನ ಪರ್ಲಾಕ್ ಹೋಗ್ಬೇಡ, ಬಾಯಿ ಬೀಳಾಕ್ ಹೋಗ್ಬೇಡ, ಎಲ್ಲರೂ ದೂರ ತದ ಹೋಗಿ ದುಡ್ಕೊಂಡ್ ತಿನ್ನೋನು, ಎಲ್ಲರೂ ಹೋಗುನು. ಇವತ್ತು ಅವನೇ ಐತಿ ತಾಯಿ ಓಡಿಸ್ಕೋನು, ಹೋಗ್ಬೇಕು ಬೆಂಗಳೂರಿನಾಗ ಪಕ್ಕ ಬೇಕಾ 20-30 ಸಾವಿರ ಪೇಮೆಂಟ್ ಕೊಡ್ತಾರ ನನಗೆ. ಹೋಗುನ್ ಕೇಳಿ ನಮ್ಮ ದೋಸ್ತಂತಲ್ಲಿ ಹೋಗೋನು ಹೊತ್ತಂದು ಕಾಯಿ ಹೊಡ್ಸ್ಕೊಂಬಂದು ಹೋಗೋಣ ತಿತ್ತೇಳಿ ನೋಡ್ರಿ. ಗಾಡಿ ನಿಲ್ಸಿನಿ, ಬೆಂಡಾಗೈತಿ, ಏನಾಗೈತೆ ನಾನು ನಿಂದ್ರ ಬಗ್ಗೆ ಆತಂದಿನಿ. ಒಳ್ಬಿಡ್ಲಿ ಯಾರ ಜಿಗದಾರ ಹೋಗ್ಬಿಟ್ಟು ಓಡ್ಬಿಟ್ಟು ಅಲ್ಲಿ ಅವು ಏನನ್ನ ಸಿಗಾಗುತ್ತೆ ಇರಲ್ರಿ. ಆಕೆ ಇನ್ನೂ ನಾನು ಹೇಳಿದ್ನಲ್ಲ ಈಗ ಇಷ್ಟೊತ್ತು ಹೇಳಿದ್ದು, ಆ ಸ್ಟೇಟ್ಮೆಂಟ್ ಇನ್ನೂ ಪಾಸ್ ಆಗಿಲ್ಲ, ಅದನ್ನ ಹಂಗೆ ಇಟ್ಕೊಳ್ಳಿ. ಇವನು ಹೇಳಿದ್ ಫಸ್ಟು. ಅದಾದ ನಂತರ ಯಾವಾಗ ಆತ ಕೊಟ್ಟಂತ ಸ್ಟೇಟ್ಮೆಂಟ್ ಮಾಧ್ಯಮಗಳಲ್ಲಿ ಪ್ರಸಾರ ಆಗುತ್ತೋ ಆಗ ಆಕೆಯ ಫ್ಯಾಮಿಲಿಯವ್ರಿಗೆ ಏನು ಅನ್ಸುತ್ತೇನೋ ಗೊತ್ತಿಲ್ಲ, ನಿನ್ ಗಂಡ ಈ ರೀತಿ ಹೇಳೋನೆ, ಸೊ ಇಲ್ಲಿ 4 ಮಕ್ಕಳನ್ನ ಕೊಲೆ ಮಾಡಿದ ಆರೋಪ ನಿನ್ನ ಮೇಲೆ ಬರುತ್ತೆ, ನೀನೇನು ಹೇಳ್ತಿ ಈಗ ಅಂತ ಫಸ್ಟ್ ಕೇಳಿದ್ದಾರೆ. ನನ್ನ ಗಂಡ ಏನು ಹೇಳೋನೆ ಫಸ್ಟ್ ಹೇಳಿ, ನನ್ನ ಗಂಡ ಏನು ಹೇಳೋನೆ ಫಸ್ಟ್ ಹೇಳಿ ಅಂತ ಅಮ್ಮ ಹೇಳ್ತಾಳೆ. ಒಂದೊಂದು ವಿಡಿಯೋನ ಪ್ರಸಾರ ಮಾಡ್ತಾ ಇದ್ದೀನಿ, ನೋಡಿದ್ರಲ್ಲ ನೀವೀಗ. ಫಸ್ಟ್ ಅವ್ನು ಮಾತಾಡಿದ್ದು, ಈಗ ಎಮ್ಮಂದು ಪ್ರಸಾರ ಮಾಡ್ತೀನಿ ಕೇಳಿ. ಫಸ್ಟ್ ಅವನು ಏನು ಹೇಳೋಣ ಹೇಳಿ ಅಂತ ಅಮ್ಮ ಕೇಳ್ತಾಳೆ. ಅವ್ನು ಏನು ಹೇಳೋಣ ಅದಾದ್ಮೇಲೆ ನೀನು ಹೇಳ್ತೀಯಾ, ಹಂಗ ನಿಂಗೆ ನ್ಯಾಯ ಬೇಡವಾ ಅಂತ ಅಲ್ಲಿ ವಿಡಿಯೋ ಮಾಡ್ತಿರೋರು ಕೇಳ್ತವ್ರೆ. ಇಲ್ಲ ಫಸ್ಟ್ ಹೇಳಿ, ನನ್ನ ಗಂಡ ಏನು ಮಾಡೋಣ ಅಂತ ಫಸ್ಟ್ ಹೇಳಿ, ಅವ್ನು ಏನು ಹೇಳೋನೆ ಫಸ್ಟ್ ಹೇಳಿ, ಟಿವಿ ನೈನಲ್ಲೆಲ್ಲ ಬಂದೈತೇನು ಅಂತೆಲ್ಲ ಕೇಳ್ತಾಳೆ ಅಮ್ಮ. ಅದಾದ ನಂತರ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ, ನಿನ್ನ ಗಂಡ ಹಿಂಗೆ ಹೇಳೋನೆ, ಅವನೇನೋ ಪೆಟ್ರೋಲ್ ತರಕ್ಕೆ ಹೋಗಿದ್ದಂತೆ, ಅಷ್ಟರಲ್ಲಿ ನೀನು ನಿಂತಿದ್ದಂತೆ, ನೀನೇ ಹೋಗಿ ಬಿದ್ದೋಗ್ಬಿಟ್ಟಂತೆ ಎಲ್ಲ ಮಕ್ಳು ಕರ್ಕೊಂಡು, ಅವ್ನು ಅಳ್ತವನೆ ರೋಧಿಸ್ತವನೆ ಹಿಂಗೆ ಅಂತಂದಾಗ ಹಿಂಗೆಲ್ಲ ಹೇಳೋನೇನು ಸುಳ್ಳ ಅವನು ಈಕೆಗೆ. ಇಲ್ಲ ಇಲ್ಲ ಇಲ್ಲ, ನನ್ನ ಗಂಡನೇ ಮೊದಲು ಪ್ಲಾನ್ ಮಾಡ್ಕೊಂಡು ಎಣ್ಣೆ ತಂದೋನೆ, ಎಣ್ಣೆ ಅಂದರೆ ವಿಷ ಅವ್ರ ಭಾಷೆಯಲ್ಲಿ, ಎಣ್ಣೆ ತಂದೋನೆ, ತಂದು 2 ಮಕ್ಳಿಗೆ ಕೊಟ್ಟಾನ, ಅದನ್ನ ಕೊಟ್ಬಿಟ್ಟು 2 ಮಕ್ಳನ್ನ ಫಸ್ಟ್ ಎಸ್ತಾ, ಅದಾದ್ಮೇಲೆ 2 ಹೆಣ್ಮಕ್ಳನ್ನ ಎಸ್ತಾ, ಆಮೇಲೆ ನನ್ನನ್ನು ತಳ್ಬಿಟ್ರಿ, ಅವ್ನು ಓಡೋಗ್ಬಿಟ್ಟವನ್ರಿ ಅಂತ ಇವಳು ಈ ಕಡೆ ಪ್ರಕರಣದಲ್ಲಿ ಎಸ್ಕೇಪ್ ಆಗೋದಕ್ಕೆ ಕೊಡ್ತಿರೋಂಥ ಸ್ಟೇಟ್ಮೆಂಟ್. ನಿನ್ನ ಗಂಡ ಏನು ಮಾತಾಡೋಣಂತ ವಿಡಿಯೋ ತೋರಿಸ್ತವಲ್ಲ, ಅಲ್ಲಿ ಮಟ್ಟ ನೀನು ಯಾರಿಗೇನು ಹೇಳಕ್ ಹೋಗ್ಬೇಡ. ವಿಡಿಯೋ ತೋರಿಸು ನಿನ್ನ ಗಂಡ ಏನು ಹೇಳೋಣಂತ. ಇಲ್ಲ ನಿನಗೆ ಯಾರನ್ನು ಬರ್ತಾರಲ್ಲ ಒಳಗವ್ರು ಬಂತಾರಲ್ಲ ಬಂದು ಕೇಳಕ್ಕೆ ಬರ್ತಾರಲ್ಲ, ನನ್ನ ಗಂಡ ಏನು ಮಾತಾಡಂತ ಕೇಳ. ಅಲ್ಲಿ ಹೇಳಿದ್ದೇನೆ ನಿನ್ನ ಗಂಡ ಆಕಿನೇ ಬಿದ್ದಾಳ ಹುಡ್ರನ್ನ ಕರ್ಕಂದು, ನಾನು ಪೆಟ್ರೋಲ್ ತರಕ್ಕೆ ಹೋಗಿದ್ದೆ ಅಂತ ಹೇಳೋಣ ಸ್ಟೇಷನ್ನಾಗ. ತೆಗ್ಸ ಮಾತಾಡೋಣ. ನಿನ್ನ ಮ್ಯಾಗ ಹಾಕ್ಯಾನ, ಆಕಿನೇ ಬಿದ್ದಾಳ. ನಾನು ಪೆಟ್ರೋಲ್ ತರಕ್ಕೆ ಹೋಗಿದ್ದೆ, ಕ್ಯಾನಲ್ಗೆ ಬಿದ್ದಾಳ ಹುಡ್ರನ್ನ ಕರ್ಕೊಂಡ್ ಅಂತಂದು ಆಕಿನ ಹೇಳ್ಯಾನ. ಹಾಂ ನೀನು ಕೇಳಿದನಪ್ಪ ತಂದದ್ದೆ, ಕೆನಾಲ್ ಮೇಲೆ ಪೆಟ್ರೋಲ್ ಕೆಲಸ ಐತೆ,
ನಾನು ಹೇಳ್ತೀನಿ ಕೇಳು. ಹ್ಞೂ ಮನ್ಯಾಗ ಸಾಯಿನು ಅಂತಂದು 3 ದಿನ ಆಯ್ತು ಎಣ್ಣೆ ತಂದಿಟ್ಟಿದ್ದ. ಹ್ಞೂ ಸಾಯಿನು ಅಂತಂದು ಎಣ್ಣೆ ತಂದಿಟ್ಟಿದ್ದ. ಎಣ್ಣೆ ಮಕ್ಳಿಗೆ ಒಂದೊಂದು ಗುಚ್ಚು ಕುಡಿಸಿದ್ದು ಕರೆ ಐತಿ. ಸಾಯಿನ ಸಂಬಂಧ ಹ್ಞೂ ಯಾವ್ದು ಎಣ್ಣೆ ಕೇಳಲ್ಲ ಕೊಡಿ ಸಾಯಮಂತ ಎಣ್ಣೆ ತಂದಿಟ್ಟು ಅಂತ ಹೇಳ್ಕೊಂತಲ್ಲ ಕುಡ್ದು ಬಿಡು ನಂದ. ಹ್ಞೂ ಅದಕ್ಕೆ ಮನೆಗೆ ಮತ್ತೆಲ್ಲ ಗೊತ್ತಾಕತ್ತೆ ಅಂತಂದು ಬಡ ಮಕ್ಳು ತೊಗೊಂಬಂದಿವಿ. ಹ್ಞೂ 2 ಹೆಣ್ಣು ಹುಡುಗರನ್ನ 1 ಹುಡುಗನ ತೊಗೊಂಡು ಒಗದ್ಬಿಟ್ಟ. ನನ್ನ ದೂಕ್ಬಿಟ್ಟ. ಆಯ್ತಾ ದೂಕಿದ. ಸ್ಟೋರಿ 6 ಸೆನ್ಸ್ ಅಲ್ಲ 7 ಸೆನ್ಸ್ ಐತೆ ನನಗೆ ಏನಾಗತ್ತೆ ಅಂತ ಅಡ್ವಾನ್ಸ್ ಹೇಳಿ ನಿಮ್ಗೆ ಲಿಂಕ್ಸು ನಿಂದು ಬರೋ ಮುಂದೆ ನಾನು ಮ್ಯಾಟ್ರ್ ನನ್ನ ಇಟ್ಟು ಮರಗಿಸಿದ್ರಲ್ಲ ಅವ್ರು ಇಟ್ಟು ಮರಗಿಸಿಬಿಟ್ರು ನನ್ನ. ಭಾಳ ಆಯ್ತಾ 2 ಹುಡುಗನ ಹೋಗೋದು ಆಮೇಲೆ ದೂಕೇನಂತ ಮೋಸ ಮಾಡಿಬಿಟ್ರು. ಇಬ್ಬರನ್ನ ದೂಕೇನಂತ ಫಸ್ಟ್ 2 ಹುಡುಗರು ಹೋಗೋದಂತ ಆಮೇಲೆ 2 ಹುಡುಗರು ಇಕ್ಕಿನ ದೂಕೇನಂತ ಹೇಳ್ಕೊಂತ ಕೇಳ್ತಿಲ್ಲ ಮತ್ತೆ. ಈಗೇನು ಹೇಳಿದಲ್ಲ ಮಾಡಿದ್ರಲ್ಲ ಈಗೇನು ಹೇಳೋದಲ್ಲ ಮೋಸ ಮಾಡಿಬಿಟ್ಟ. ಮೋಸ ಮಾಡಿ ಅನ್ನೋದಲ್ಲ. ನಾನು ಮಾತಾಡ್ತೀನಿ ಪೊಲೀಸ್ ನನ್ನ ಮ್ಯಾಗ ಟಿವಿಯರ್ನ ಪೊಲೀಸ್ನ ಕರೆಸ್ತೀನಿ. ನನ್ನ ಮ್ಯಾಗ ಹಾಕಿನ ನಿನ್ನ ಮ್ಯಾಗ ಹಾಕ್ಯಾನಲ್ಲ. ನಾನು ನನ್ನ ಗಂಡನ ಭಾಳ ನಂಬಿದ್ದೆ, ದೇವ್ರನ್ನ ನಂಬಿದ್ದಿಲ್ಲ ನಾನು. ನನ್ನ ಅಕ್ಕ, ಗಂಡನ ಈಗೇನ್ ನಂಬಿದ್ದೆ ಬಾಯ್ಬಿಟ್ಲು? ನಾನು. ಸೊ ಈಗ ನೋಡಿದ್ರಿ ನೀವು, ನಿಮ್ಗೆ ಗೊತ್ತಾಯ್ತು. ಈಗ ಈ ಕಡೆ ಆತ ಹೇಳ್ತಿರೋಂಥದ್ದು, ನಾನು ಪೆಟ್ರೋಲ್ ತರೋಕೆ ಹೋಗೋಷ್ಟರಲ್ಲಿ ಈ ರೀತಿ ನಾನು ಹೆಂಡತಿ ಮಾಡ್ಕೊಬಿಟ್ಟವಳೆ, ನಾವು ಇನ್ನು ಬೂದಿ ಹಾಳಕ್ಕೂ ಹೋಗಕ್ಕಾಗ್ಲಿಲ್ಲ, ಎಲ್ಲ ಮುಂದೆ ದರ್ಶನ ಮಾಡೋಕ್ಕೂ ಆಗ್ಲಿಲ್ಲ, ನಾವು ಅಷ್ಟರಲ್ಲಿ ಹಿಂಗೆ ಮಾಡ್ಕೊಂಡ್ಬಿಟ್ಟವಳೆ ನನ್ನ ಹೆಂಡತಿ ಅಂತ ಇವನ್ ಗೋಲ್ ಇಟ್ಟಿದ್ದು. ಇವಳು ಆ ಜನ ಎಲ್ಲ ಯಾವಾಗ ನಿನ್ನ ಗಂಡ ಈ ರೀತಿ ಹೇಳವನೇ ಅಂತ ಅಂದಾದ್ಮೇಲೆ ಈ ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡ್ತಿರೋದು. ಸೊ ಈಗ ನಿಮ್ಗೆ ಯಾರಿಲ್ಲಿ ಅಪರಾಧಿಗಳು ಅಂತ ಅನ್ಸುತ್ತೆ? ನೀವೇ ಚರ್ಚೆ ಮಾಡಬೇಕು, ನೀವೇ ಡಿಸ್ಕಸ್ ಮಾಡ್ಬಿಟ್ಟು ನೀವೇ ಅದನ್ನ ನಮಗೆ ತಿಳಿಸ್ಬೇಕು. ಯಾಕಂತಂದ್ರೆ ಈ ಪಾಪಿ ಗಂಡ ಹೆಂಡತಿ ಮಾಡ್ಕೊಂಡಿರುವಂತ ಪಾಪದ ಕೃತ್ಯಕ್ಕೆ, ಪಾಪದ ಕೆಲಸಕ್ಕೆ ಬಲಿಯಾಗಿದ್ಯಾವು ಆ 4 ಪುಟ್ಟ ಮಕ್ಕಳು. ಬಹುಶಃ ಯಾರ ಮಕ್ಳಿಲ್ದಿರೋರ್ಗೋ ಯಾವ್ದಾರು ಆಶ್ರಮಕ್ಕೆ ಕೊಟ್ಬಿಟ್ಟಿದ್ರು, ಆ ಮಕ್ಕಳು ಬದುಕ್ಬಿಡ್ತಿದ್ದೋ. ಇವತ್ತು ನೀವಿಬ್ರು ಬದುಕಿದಿರಲ್ಲ, ಯಾವ ತಲೆ ಎತ್ಕೊಂಡು ಬದುಕ್ತೀರಿ ನೀವು? ಪಶ್ಚಾತ್ತಾಪ ಕಾಡಲ್ವಾ ನಿಮ್ಗೆ? ನೀವೇ ಹುಡ್ಸಿದಂತ ಮಕ್ಕಳು, ನಿಮ್ಮ ರಕ್ತವನ್ನ ಹಂಚಿಕೊಂಡು ಉಡ್ದಂತ 4 ಮಕ್ಕಳನ್ನ ಸಾಯಿಸ್ಬಿಟ್ಟು ಇವತ್ತು ನನ್ನ ಗಂಡ ಏನ್ ಹೇಳೋನೆ ಫಸ್ಟ್ ಹೇಳಿ ಅಂತ ಹೇಳ್ತಿಯಲ್ಲಮ್ಮ ನೀನು. ನಿನ್ಗೇನಾರ ಮನುಷ್ಯಾಕ್ಷಿ ಆಯ್ತಮ್ಮ, ನಿಂಗೇನಾರ ಮಾನವೀಯತೆ ಆಯ್ತಮ್ಮ? ಹೆಣ್ಣು ಅನ್ನೋ ಒಂದು ಆ ಇದಕ್ಕೇನೆ ಕಳಂಕಲ್ಲಮ್ಮ ನೀನು. ನೀನ್ ನೇರವಾಗಿ ಏನ್ ನಡೆದೈತೆ ಅದನ್ನ ಫಸ್ಟ್ ಹೇಳ್ಬೇಕಿತ್ ಕಣಮ್ಮ ನೀನು. ಅಂತವಳು ನೀನು. ಫಸ್ಟ್ ಅವ್ನು ಏನ್ ಹೇಳೋನೆ ಅದನ್ನ ತಿಳ್ಕೊಂಡು ನಾನ್ ಸೇಫ್ ಆಗೋಣ ಅಂತ ಅನ್ಕೊಂಡು ಒಬ್ರ ಮೇಲೆ ಒಬ್ರು ಇದು ಮಾಡ್ತಾ ಇದಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗಳಿಗೆ? ನಿಮ್ಮಂಥವ್ರಿಗೆಲ್ಲ ಭಗವಂತ ಮಕ್ಳುಗಳನ್ನ ಕೊಡ್ತಾನಲ್ಲ, ಆ ದೇವ್ರು ಅವನಿಗೆ ಶಾಪ ಆಗ್ಬೇಕಷ್ಟೆ. ಒಟ್ಟಾರೆಯಾಗಿ ನಿನ್ನೆ ನಡೆದಿರ್ತಕ್ಕಂಥ ಈ ವಿಜಯಪುರದ ಘಟನೆ ಈ ಮನುಕುಲವೇ ತಲೆ ತಗ್ಸುತ್ತೆ ಅಂತಂದ್ರೆ ತಪ್ಪಾಗಲ್ಲ. ಯಾಕೆಂತಂದ್ರೆ ಯಾರ್ಯಾರನೋ ಸಾಯಿಸುವಂಥದ್ದು ಇವೆಲ್ಲ ನೋಡಿದೀವಿ. ಬಟ್ ಎತ್ತು ತಂದೆ ತಾಯಿಗಳು, ಅದರಲ್ಲೂ 4 ಮಕ್ಕಳನ್ನ, ನಿಮ್ಗಳಿಗೆ ಅಷ್ಟೊಂದು ತೆವಲಿದ್ದಿದ್ರೆ ಸರ್ಕಾರದವ್ರು ಏನೇನೋ ಕಂಡಿಡ್ದಿದ್ದಾರೆ ಸೇಫ್ಟಿ ಅಂತೆ ಅದು ಇದು ಅಂತೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಅದ್ರ ಬದಲು 10 ವರ್ಷ ದಾಟಿಲ್ಲ 4 ಮಕ್ಕಳು ವಯಸ್ಸು ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಮಕ್ಕಳು ಮಾಡ್ಕೊಬಿಡೋದು ನಿಮ್ಮ ತೀಟೆಗೆ. ಸಾಕಾಗ್ತಿಲ್ಲ ಮಕ್ಕಳನ್ನ ಸಾಕೋದ್ರಲ್ಲಿ, ಮಕ್ಕಳನ್ನ ಆಸ್ಪತ್ರೆಗೆ ಡೆಲಿವರಿಗೆ ಅದಕ್ಕಿದಕ್ಕೆ ಅಂತ ಕಾರಣ ಕಟ್ಕೊಂಡು ಸಾಲ ಮಾಡ್ಕೊಂಡಿದೀವಿ ಅಂತ ಸುಳ್ಳು ಹೇಳ್ಕೊಂಡು ಆ ಮಕ್ಕಳನ್ನ ತಗೊಂಡೋಗಿ ಬಲಿ ಕೊಟ್ಬಿಟ್ರಿ. ನಿಮ್ಗೆ ಅದು ಯಾವ ದೇವರು ಯಾವ ಪ್ರಮಾಣದಲ್ಲಿ ಶಿಕ್ಷೆ ಕೊಡ್ತಾನೋ ಗೊತ್ತಿಲ್ಲ, ಈ ಕಾನೂನು ಯಾವ ಮಟ್ಟದಲ್ಲಿ ನಿಮಗೆ ಶಿಕ್ಷೆ ಕೊಡ್ತಾ ಗೊತ್ತಿಲ್ಲ. ದಯವಿಟ್ಟು ಪೊಲೀಸರಲ್ಲಿ ಒಂದು ಮನವಿ, ನಾನು ಈ ಒಂದು ಪ್ರಕರಣದಲ್ಲಿ ಸಪರೇಟ್ ಆಗಿ ಇಬ್ರು ತನಿಖೆ ಮಾಡಿ. ಇಬ್ರು ಪಕ್ಕ ಆರೋಪಿಗಳಲ್ಲಿ, ಇಬ್ರು ಪಕ್ಕ ಅಪರಾಧಿಗಳೇ. ಯಾಕಂತಂದ್ರೆ ಆತ ಕೊಡ್ತಾರ ಸ್ಟೇಟ್ಮೆಂಟ್ ಏನು, ನಾನ್ ಪೆಟ್ರೋಲ್ ತರೋಕ್ ಹೋಗಿದ್ದೆ ಅಷ್ಟ್ರಲ್ಲಿ ಹಿಂಗಾಗೋಯ್ತೆ ಅಂತ. ಅವಳು ಹೇಳ್ತಾರದೇನು, ಮಕ್ಕಳಿಗೆ ವಿಷ ಹಾಕೋನೆ ಅಂತ. ವಿಷ ಹಾಕೋದಿಕ್ಕೆ ಹೆಂಗ್ ಮನ್ಸ್ ಬತ್ತು ಅವನ್ಗೆ? ಓಕೆ, ಆ ಮಕ್ಕಳು ಬಾಡಿ ಇನ್ನೂ ಸಿಕ್ಕಿಲ್ಲ, ಈ ಹೆಣ್ಮಕ್ಳು ಬಾಡಿ ಸಿಕ್ಕಿದೆ, ಅವ್ನು ಪೋಸ್ಟ್ ಮಾರ್ಟಮ್ ಕಳಿಸ್ತಾರೆ, ಏನ್ ಮಾಡ್ತಾರೆ, ಹೆಂಗ್ ಪ್ರಕರಣದ ಹೆಂಗ್ ತನಿಖೆ ಮಾಡ್ತಾರೋ ಗೊತ್ತಿಲ್ಲ. 4 ಮಕ್ಕಳಲ್ಲಿ ಯಾವ 2 ಮಕ್ಕಳಿಗೆ ವಿಷ ಕುಡಿಸಿರೋಂಥದ್ದು ಸಾಬೀತಾದ್ರೆ ಈತ ಕೂಡ ಆರೋಪಿನೇ, ಈತ ಕೂಡ ಅಪರಾಧಿನೇ. ಇವಳು ಮಾಡಿಲ್ದಿರ್ಲಿ, ಈ ಅಮ್ಮ ಫಸ್ಟ್ A1 ಆರೋಪಿ ಎಮ್ಮನೆ. ನಾಚಿಕೆ ಆಗ್ಬೇಕು. ಏನ್ ವಯಸ್ಸು ನೀವು ಎಮ್ಮಂಗೆ ನನ್ನ ಪ್ರಕಾರ 30-35 ದಾಟಿಲ್ಲ ಅಂತ ಅನ್ಸುತ್ತೆ, ಅವನಿಗೆ ಒಂದು 35 ದಾಟಿಲ್ಲ ಅಂತ ಅನ್ಸುತ್ತೆ. ಇಂಥವ್ರೆಲ್ಲ ಹೆಂಗ್ ಭೂಮಿ ಭಾರ ನಿಮ್ಮಂಥವ್ರೆಲ್ಲ, ಈ ಸಮಾಜಕ್ಕೆ ಭಾರ. ದಯವಿಟ್ಟು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಆಯೋಗದವರು, ಕಲ್ಯಾಣ ಇಲಾಖೆಯವರು ಏನೇನು ಇರ್ತಿರಲ್ಲ, ದಯವಿಟ್ಟು ಒಂಚೂರು ಪ್ರಕರಣಕ್ಕೆ ನೀವು ಜಾಸ್ತಿ ಒತ್ತು ಕೊಡ್ಲಿಲ್ಲ ಅಂತಂದ್ರೆ ಇಂಥ ಪ್ರಕರಣಗಳು ನಮ್ಮ ಸಮಾಜದಲ್ಲಿ ಜಾಸ್ತಿ ನಡೀತವೆ. ದಯವಿಟ್ಟು ಈ ಉತ್ತರ ಭಾಗ ಅನ್ನುವಂಥ ನಿರ್ಲಕ್ಷ್ಯ ಬೇಡ. ಅದು ಉತ್ತರ ಆಗಿರ್ಲಿ ದಕ್ಷಿಣ ಆಗಿರ್ಲಿ, ಸಮಾನವಾಗಿ ನೋಡಿ ಸುದ್ದಿಯನ್ನ. ಅಲ್ಲಿ ಜಾಸ್ತಿ ಆಗ್ತವೆ ಈ ಸುದ್ದಿಗಳು. ಯಾಕೆ ಅಂತಂದ್ರೆ ಈ ತರ ಘಟನೆಗಳು, ಯಾಕೆ ಅಂತಂದ್ರೆ ಯಾರು ಅದನ್ನ ತೋರಿಸಲ್ಲ, ಯಾರು ಬೆಳಕಿಗೆ ತರಲ್ಲ ಅಂತವನ್ನ. ದಯವಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರ 4 ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತಂದ್ರೆ ಈ ತಂದೆ ತಾಯಿಗೆ ನಿರ್ದಿಷ್ಟವಾದ ಶಿಕ್ಷೆ ಆಗ್ಬೇಕು, ಕಠಿಣವಾದ ಶಿಕ್ಷೆ ಆಗ್ಬೇಕು. ಆವಾಗ ಮಕ್ಳಿಗೆ ನ್ಯಾಯ ಸಿಗುತ್ತೆ. ಇಲ್ಲ ಅಂತಂದ್ರೆ ಭಗವಂತ ನಾನು ಇದನ್ನಲ್ಲ, ಕರ್ಮ ಯಾರನ್ನು ಬಿಟ್ಟರು ಕರ್ಮ ಬಿಡಲ್ಲ ಅಂತ ಹೇಳ್ತಾರಲ್ಲ ಅಷ್ಟೇ. ಯಾಕೆ ಇವತ್ತು ಒಂದು ಹಬ್ಬದ ದಿನ ನನಗೆ ಈ ವಿಚಾರದ ಬಗ್ಗೆ ಮಾತಾಡಬಾರ್ದಿತ್ತು. ಬಟ್ ಎಲ್ಲ ಒಂದು ಕಡೆ ಮನುಷ್ಯತ್ವ, ಆ ಮಕ್ಕಳನ್ನ ನೋಡ್ತಿದ್ರೆ ಹೊಟ್ಟೆ ಉರಿತೈತೆ. ಇಂಥವ್ರು ಸೇಫ್ ಆಗ್ಬಾರ್ದು. ನಮ್ಮಂಥವ್ರು
ಯಾವುದೋ ಒಂದು ಹಬ್ಬನ ಏನೋ ಕಾರಣ ಕೊಡ್ಕೊಂಡು ಈ ಥರ ಮಾತಾಡೋದು ಬೇಡ ಅಂತ ಕುತ್ಕೊಂಡ್ರೆ ಇಂಥವ್ರು ಸೇಫ್ ಆಗಿಬಿಡ್ತಾರೆ. ಇಂಥ ಅಪರಾಧಿಗಳು ಯಾವ ಕಾರಣಕ್ಕೂ ಸೇಫ್ ಆಗಬಾರ್ದು ಅನ್ನೋ ಕಾರಣದಿಂದ ಈ ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಿಮ್ಗೆ ಏನು ಅನಿಸುತ್ತೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಒಟ್ಟಾರೆಯಾಗಿ ಆಸ್ತಿಗೋ ಪಾಸ್ತಿಗೋ ಸಾಲಕ್ಕೋ ನಷ್ಟಕ್ಕೋ ನಿಮ್ಮ ತೆವಲಿಗೋ ನಿಮ್ಮ ತೀಟಿಗೋ ನಿಮ್ಮ ಮನಸಾಕ್ಷಿಗೆ ಅನುಗುಣವಾಗಿನೋ 4 ಮಕ್ಕಳನ್ನ ಕೊಂದ್ಬಿಟ್ರಲ್ಲಪ್ಪ, ನಿಮ್ಮನ್ನ ದೇವರೇ ನೋಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ. ಥ್ಯಾಂಕ್ ಯು.